ಇನ್ನು ಭರ್ತಿಯಾಗುವಂತಹ ಹಂತಕ್ಕೆ ತಲುಪಿದಂತ ಶ್ರಮಬಿಂದು ಸಾಗರ ಬಾಗಲಕೋಟೆ ಜಿಲ್ಲೆಯ ಚಿಕ್ಕಪಡಸಲಿಗೆಯ ಬ್ಯಾರೇಜ್ ಭರ್ತಿಯಾಗುವಂತಹ ಹಂತಕ್ಕೆ ಶ್ರಮಬಿಂದು ಸಾಗರ ಈಗ ತಲುಪಿದೆ. ವಿಶೇಷ ಅಂತಂದ್ರೆ ಇದು ರೈತರೇ ನಿರ್ಮಿಸಿರುವಂತ ಬ್ಯಾರೇಜ್. ಇದು ರೈತರೇ ನಿರ್ಮಿಸಿರುವಂತ ಚಿಕ್ಕಪಡಸಲಿಗೆ ಶ್ರಮಬಿಂದು ಸಾಗರ ಮೇ ತಿಂಗಳ ಆರಂಭದಲ್ಲಿ ಕಂಪ್ಲೀಟ್ ಆಗಿ ಈ ಬ್ಯಾರೇಜ್ ಬತ್ತು ಹೋಗಿತ್ತು. ಆದರೆ ಈಗ ತಿಂಗಳ ಅಂತ್ಯಕ್ಕೆ ಸಂಪೂರ್ಣ ತುಂಬಿ ಹೋಗಿರುವಂಥ ಬ್ಯಾರೇಜ್ ತಿಂಗಳ ಅಂತ್ಯಕ್ಕೆ ಭರ್ತಿ ಆಗಲಿದೆ. ಈಗ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂಥ ಶ್ರಮಬಿಂದು ಸಾಗರ ಜಲಾಶಯ ಭರ್ತಿ ಹಿನ್ನೆಲೆಯಲ್ಲಿ ರೈತರು ಜನರಲ್ಲಿ ಈಗ ಹರ್ಷ ಖುಷಿ ಇದೆ. 60,000 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಆಗುತ್ತೆ. 30ಕ್ಕೂ ಹೆಚ್ಚು ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಕೂಡ ಇದರಿಂದ ಆಗುತ್ತೆ. ಇನ್ನು ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ, ಭೀಮಾ ನದಿಯ ಆರ್ಭಟ ಹೆಚ್ಚಾಗ್ತಿದೆ. ಮೇ ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ತುಂಬಿದಂಥ ಭೀಮಾ ನದಿಯಲ್ಲಿ ಹರಿದು ಬರ್ತಿರುವಂಥ ಅಪಾರ ನೀರು. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಮಳೆ ಆಗ್ತಿರೋದ್ರಿಂದ ಉಮಾರಾಣಿ ಬಳಿ ಮೈದುಂಬಿ ಹರಿತಿರುವಂಥ ಭೀಮಾ ನದಿ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಉಮಾರಾಣಿ. ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾಗಿರುವಂಥ ಕಾರಣ ಈಗ ಬಹುತೇಕ ಈ ಭಾಗದಲ್ಲಿ ವಿಜಯಪುರ ಬೆಳಗಾವಿ ಭಾಗದಲ್ಲಿ ಹೆಚ್ಚಿನ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇವೆ. ಮೇ ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ಭೀಮೆ ತುಂಬಿ ಹರಿತಿರೋದು. ಉಮಾರಾಣಿ ಬಳಿ ಮೈದುಂಬಿ ಹರಿತಿರುವಂಥ ಭೀಮಾ ನದಿಯ ದೃಶ್ಯ ಇದು. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಉಮಾರಾಣಿ ಬಳಿ ಈಗ ತುಂಬಿ ಹರಿತಿರುವಂಥ ಭೀಮಾ ನದಿಯನ್ನು ನೀವು ನೋಡ್ತಾ ಇದ್ದೀರಾ. ಉಮಾರಾಣಿಯ ಭೀಮಾ ನದಿಯ ತಟದಲ್ಲಿ ಸೂರ್ಯಕಾಂತ್ ಯಲ್ಲಪ್ಪ ತೀರ್ಗೊಂಡ ಇವರ ಜಮೀನು ಮೇಲೆ ಕುಳಿತಿರ್ತಕ್ಕಂಥ ಪಂಪ್ಸೆಟ್ಗಳು ಈಗಾಗಲೇ 9ರಿಂದ 10 ಮೋಟರ್ಗಳು ಇಲ್ಲಿ ಮುಳುಗಿದ್ದಾವೆ. ಇದಕ್ಕಿಂತಲೂ ಮೇಲ್ಗಡೆ ಬ್ರಿಡ್ಜ್ ಮೇಲೆ, ಹೊಸ ಬ್ರಿಡ್ಜ್ ಮೇಲ್ಗಡೆ ಇರುವ ಅಲ್ಲಿ ಒಂದು 50ರಿಂದ 60 ಮೋಟ್ರ್ ಮುಳುಗಡೆಯಾಗಿರುತ್ತವೆ. ಆದ ಕಾರಣ ಎಲ್ಲ ರೈತರು ಕಂಗಾಲಾಗಿರುವುದರಿಂದ ಸರ್ಕಾರದಿಂದ ಏನಾದರೂ ಪರಿಹಾರ ದೊರಕಿಸಬೇಕಾಗಿ ತಮ್ಮಲ್ಲಿ ಕಳಕಳಿ. ಇನ್ನು ಕಲಬುರಗಿ ಆಳಂದ ತಾಲೂಕಿನಲ್ಲೂ ಕೂಡ ಭಾರೀ ಮಳೆ ಆಗ್ತಿದೆ. ನಿಂಬರ್ಗಾ ಗ್ರಾಮದಲ್ಲಿ ತುಂಬಿ ಹರಿತಿರುವಂಥ ಹಳ್ಳಗಳು, ತುಂಬಿ ಹರಿತಿರುವಂಥ ಯಲಮನ ಹಳ್ಳ, ಗುಡೂರು ಹಳ್ಳ. ಕಲಬುರಗಿ ಆಳಂದ ತಾಲೂಕಿನಲ್ಲೂ ಕೂಡ ನಿಂಬರ್ಗಾ ಗ್ರಾಮದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಿವೆ. ಬಹಳ ಮುಖ್ಯವಾಗಿ ಯಲಮನ ಹಳ್ಳ ಹಾಗೆ ಗುಡೂರು ಹಳ್ಳ ತುಂಬಿ ಹರಿತಿರೋದು. ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂಥ 2 ಹಳ್ಳಗಳು. ಗಾಣಗಾಪುರ ನಿಂಬರ್ಗಾ ಮಾರ್ಗ ಬಂದ್ ಆಗುವಂಥ ಸಾಧ್ಯತೆಗಳು ಕೂಡ ಇವೆ. ಇದೇ ರೀತಿಯಾಗಿ ಏನಾದರೂ ನೀರು ಹರಿಯೋಕ್ಕೆ ಶುರು ಆದರೆ, ಇನ್ನೂ ಹೆಚ್ಚಾದರೆ ನೀರಿನ ಮಟ್ಟ, ಗ್ರಾಮಸ್ಥರು ಎಲ್ಲ ಬಂದಲ್ಲಿ ನಿಂತು ನೋಡ್ತಿದ್ದಾರೆ ಈ ಹಳ್ಳ ಎಷ್ಟು ಮಟ್ಟಿಗೆ ತುಂಬಿದೆ ಅಂತ. ತುಂಬಿ ಹರಿತಿರುವಂಥ ಹಳ್ಳ ಕೊಳ್ಳಗಳು ಸದ್ಯಕ್ಕೆ ಕಲಬುರಗಿಯ ಆಳಂದ ತಾಲೂಕಿನಲ್ಲಿ ಭಾರೀ ಮಳೆ ಆಗ್ತಿದೆ. ಹಾಗಾಗಿ ನಿಂಬರ್ಗಾ ಗ್ರಾಮದಲ್ಲಿ ಹಳ್ಳಗಳು ತುಂಬಿ ಹರಿತಿವೆ. ಯಲ್ಲಮ್ಮನ ಹಳ್ಳ, ಗುಡೂರು ಹಳ್ಳ, ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂಥ 2 ಹಳ್ಳಗಳು. ಇನ್ನು ಮುಂಬೈನಲ್ಲಿ ಮಳೆ, ಚಿಕ್ಕೋಡಿ ಭಾಗದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಉಕ್ಕಿ ಹರಿತಾ ಇದೆ ದೂದ್ಗಂಗಾ, ವೇದಗಂಗಾ, ಕೃಷ್ಣಾ ನದಿ. ಚಿಕ್ಕೋಡಿ ಉಪವಿಭಾಗದ 6 ಕೆಳ ಹಂತದ ಸೇತುವೆಗಳು ಭರ್ತಿಯಾಗಿದೆ. ಅಕ್ಕೋಳ ಸಿದ್ನಾಳ ಹಾಗೆ ಕನ್ನೂರ ಸಿದ್ನಾಳ, ಬಾರ್ಬಾಡ, ಕನ್ನೂರ, ನಿಪ್ಪಾಣಿ ತಾಲೂಕಿನಲ್ಲಿರುವಂಥ 3 ಸೇತುವೆಗಳು ಇವೆಲ್ಲವೂ ಕೂಡ ಮುಳುಗಡೆ ಆಗಿರೋದು. ಚಿಕ್ಕೋಡಿಯ ಮಲ್ಲಿಕವಾಡ, ದತ್ತವಾಡ ಹಾಗೆ ಕಲ್ಲೋಳ, ಯಡೂರ, ಯಕ್ಷಂಬ, ದತ್ತವಾಡ ಸೇತುವೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಇದು ಸದ್ಯಕ್ಕೆ ಮುಂಬೈ ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಆಗ್ತಿರುವಂಥ ಕಾರಣ ಉಕ್ಕಿ ಹರಿತಿರುವಂಥ ನದಿಗಳು ದೂದ್ಗಂಗಾ, ವೇದಗಂಗಾ, ಕೃಷ್ಣಾ ನದಿ, ಚಿಕ್ಕೋಡಿ ಉಪವಿಭಾಗದ 6 ಕೆಳ ಹಂತದ ಸೇತುವೆಗಳೀಗ ಭರ್ತಿಯಾಗಿದೆ. ಅಕ್ಕೋಳ ಸಿದ್ನಾಳ ಸೇತುವೆ ಹಾಗೆ ಕನ್ನೂರ ಸಿದ್ನಾಳ ಸೇತುವೆ, ಬಾರ್ಬಾಡ ಕನ್ನೂರ ಸೇತುವೆ, ನಿಪ್ಪಾಣಿ ತಾಲೂಕಿನಲ್ಲಿರುವಂಥ ಪ್ರಮುಖ 3 ಸೇತುವೆಗಳಿಗೂ ಈ 3 ಸೇತುವೆ ಕೂಡ ಮುಳುಗಡೆ ಆಗಿರುವಂಥ ಕಾರಣ ಸುತ್ತಮುತ್ತಲಿನ ಊರಿನ ಸಂಪರ್ಕಗಳೀಗ ಕಡಿತ ಆಗಿದೆ. ಚಿಕ್ಕೋಡಿಯ ಮಲ್ಲಿಕವಾಡ, ದತ್ತವಾಡ, ಕಲ್ಲೋಳ, ಯಡೂರ, ಯಕ್ಷಂಬ, ದತ್ತವಾಡ ಸೇತುವೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. 3 ಸೇತುವೆ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಇನ್ನು ಯಾದಗಿರಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಿದೆ. ದೋರ್ನಹಳ್ಳಿ ಗ್ರಾಮದ ಹಲವು ರಸ್ತೆಗಳು ಈಗ ಜಲಾವೃತವಾಗಿವೆ. ಯಾದಗಿರಿ ಜಿಲ್ಲೆಯಾದ್ಯಂತ ಭಾರೀ ಮಳೆ, ಹಾಗಾಗಿ ದೋರ್ನಹಳ್ಳಿ ಗ್ರಾಮದ ಹಲವು ರಸ್ತೆಗಳೀಗ ಜಲಾವೃತವಾಗಿವೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರ್ನಹಳ್ಳಿ
ಗ್ರಾಮದ ಮನೆಗಳಿಗೂ ಕೂಡ ಮಳೆ ನೀರು ನುಗ್ಗಿರುವಂಥ ಕಾರಣ ಈಗ ಮನೆ ಹೇಗೆ ಸೇಫ್ ಆಗಿಡೋದು ಅಂತ ಈಗ ಜನ ಆ ನೀರನ್ನು ಹೊರಹಾಕುವಲ್ಲಿ ಈಗ ನಿರತರಾಗಿದ್ದಾರೆ. ರಸ್ತೆ ಮೇಲೆ ಓಡಾಡೋಕ್ಕೂ ಕೂಡ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಮನೆ ಒಳಗೆ ಈಗ ನೀವು ದೃಶ್ಯ ನೋಡ್ತಾ ಇದ್ದೀರಾ, ನಿಂತಿರುವಂಥ ನೀರನ್ನು ಹೊರಹಾಕ್ತಷ್ಟು ಕೂಡ ಮತ್ತೆ ಮಳೆ ಬಂದರೆ ಮತ್ತೆ ಒಳಗೆ ನೀರು. ಇಂಥ ಪರಿಸ್ಥಿತಿ ಈಗ ದೋರ್ನಹಳ್ಳಿಯಲ್ಲಿ ಉದ್ಭವ ಆಗಿದೆ.